ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತು ಹಾವೇರಿ ಜಿಲ್ಲಾ ಸಿಗ್ಗಾಂವದಲ್ಲಿ ಈ ಹಿಂದೆ ನಡೆದಂಥ ಘಟನೆ, ಅದು ಯಾವ ಘಟನೆಯಪ್ಪ ಅಂತಂದರೆ, ಇವತ್ತು ಆ ಒಂದು ಸಿಗ್ಗಾಂವ್ ಕ್ಷೇತ್ರದಲ್ಲಿ ಒಬ್ಬ ಇಸ್ಲಾಂ ಧರ್ಮದವನು ಆ ಒಂದು ದೇವಸ್ಥಾನದೊಳಗಡೆ ಮೂತ್ರ ವಿಸರ್ಜನೆ ಮಾಡಿದ ಅಂತಂದು ಆತನ ಮೇಲೆ ಒಂದು ಆರೋಪ ಮುಂದಿಟ್ಟು ಆ ಒಂದು ಇಡೀ ಇಸ್ಲಾಮ ಒಂದು ಧರ್ಮಕ್ಕೆ ಅವಮಾನ ಮಾಡೋಂಥದ್ದು ಆಗಬಾರ್ದು. ಆತ ಎಂಥ ಧರ್ಮದವನಾಗಿರಲಿ ಜಾತಿಯವನಾಗಿರಲಿ, ಆ ದೇವಸ್ಥಾನದೊಳಗಡೆ ತಪ್ಪು ಮಾಡಿದಾನಂದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಅಂಥವನ ಮೇಲೆ ಉಗ್ರವಾದಂಥ ಸಾಕ್ಷ್ಯಾಧಾರಗಳನ್ನಿಟ್ಟು ಆತನ್ನು ಕಾನೂನಿಗೆ ಒಪ್ಪಿಸಿ ಅವನಿಗೆ ಶಿಕ್ಷೆ ಕೊಡಿಸೋಂಥ ಹೋರಾಟ ಮಾಡಿರಿ. ಅದು ಬಿಟ್ಟು ಆ ಸಿಗ್ಗಾಂವ ಅವತ್ತು ಬಂದು ಅಂತ ನೀವು ಹೇಳಿದ್ರೆ, ಅಲ್ಲೇ ಇಸ್ಲಾಂ ಧರ್ಮದ ಈದ್ ಮಿಲಾದ್ ಒಂದು ಹಬ್ಬದ ಆಚರಣೆ ಇರುತ್ತೆ. ಅಂಥ ಆಚರಣೆಗೆ ಅವಕಾಶ ಮಾಡಿಕೊಡೋದು ಪ್ರತಿಯೊಬ್ಬನ ಕಾಯಕ ಐತಿ. ಕಾನೂನು ಯಾರು ಕೈಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕಾನೂನಿದ್ದಾಗ ಕಾನೂನಿಗಿಂತ ನಾವು ದೊಡ್ಡವರು ಯಾರೂ ಅಲ್ಲ. ಅದಕ್ಕೆ ಅವನ ತಪ್ಪು ಮಾಡಿದ್ದನ್ನು ಸಾರ್ವಜನಿಕರು ನೋಡಿದಾರ ಅಥವಾ CC ಕ್ಯಾಮ್ರಾದಲ್ಲಿ ಆತ ಮಾಡಿದ ಅಪರಾಧ ಕಂಡು ಬಂದೈತಿ ಅಂದರೆ ಆತನಿಗೆ ಕಾನೂನು ಮುಖಾಂತರ ಉಗ್ರವಾದಂಥ ಶಿಕ್ಷೆ ಕೊಡಿಸ್ಬೇಕು. ಇನ್ನೊಬ್ಬರು ಅದನ್ನು ನೋಡಿ ಯಾರು ಮಾತಾಡಬಾರ್ದು. ಆತನ ಪರ ಯಾರು ವಹಿಸ್ಕೊಂಬರ್ತಾರೋ ಅವ್ರನ್ನೂ ಆರೋಪಿ ಮಾಡಿ ಜೈಲಿಗೆ ಹಾಕಿಸ್ರಿ. ಹೌದಾ? ಇಡೀ ಇಸ್ಲಾಂ ಕುಟುಂಬಕ್ಕನ್ನು ಅವಮಾನ ಮಾಡೋಂಥದ್ದು ಮಾಡಿ ಸುಮ್ಮನೆ ಮರವದಿ ಹಾಳು ಮಾಡ್ಕೋಬಾರ್ದು. ಯಾಕಂದರೆ ಜನರಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು. ಶಾಂತಿಯಿಂದನೇ ಈ ಪ್ರಕರಣದಲ್ಲಿ ಅಪರಾಧಿಗೆ ಶಿಕ್ಷೆ ಕೊಡಿಸಿ ಅದಕ್ಕೆ ನಾನು ಒಪ್ತೇನೆ. ಅದು ಬಿಟ್ಟು ಇವೆಲ್ಲ ಮಾಡಬಾರ್ದು. ಯಾಕಂದರೆ ಈ ಮುತಾಲಿಕ್ನಂಥವ್ರು, ಈ ಪುನೀತ್ ಕೆರಳಿ ಅಂಥವ್ರು, ಈ ಪುನೀತ್ ಕೆರಳಿ ಗೋ ರಕ್ಷಕ ಅಂತ ಹೇಳ್ತಾನೆ. ಆದರೆ ಗೋ ರಕ್ಷಕ ಯಾರಿಗೆ ಹೇಳ್ತಾರೆ ಗೊತ್ತಾ? ಯಾರು ಆ ಗೋನ ಮಾರಾಟ ಮಾಡ್ತಾರೆ ಅವನ ಮೇಲೆ ಹಿಡಿದು ಕೇಸ್ ಹಾಕಿದವನಿಗೆ ಗೋ ರಕ್ಷಕ ಅಂತಾರೆ. ಯಾಕೆ ಇದನ್ನು ಮಾರಾಟ ಮಾಡ್ತೀಪ್ಪ? ಇದರಿಂದ ಆದಾಯ ಪಡ್ಕೊಂಡು ನಿಮ್ಮ ತಂದೆ ತಾಯಿ ಹೆಂಗೆ ನೀನು ಬೆಳೆಸಿದ್ರೆ ಹಂಗೆ ನೀನು ಎತ್ತಿ ಹಿಡ್ದಂಥ ಈ ಬಸವಣ್ಣನ ನೀನು ವಯಸ್ಸಾಗೈತಂತ ಯಾಕೆ ಮಾರಕ್ಕೆ ಕೊಡ್ತಿದ್ದಿ? ಅದನ್ನು ನಿಮ್ಮ ಮನ್ಯಾಗನೇ ಕಟ್ಟಿಕೊಂಡು ನಿಮ್ಮ ಮನೆಯಲ್ಲೇ ಅದು ಸತ್ತು ತಂದ್ರೆ ಅದಕ್ಕೂ ಒಂದು ರುದ್ರಭೂಮಿ ಮಣ್ಣಾಗ ಮುಚ್ಚಿಡು ಹಾಕಬೇಕು. ನೀನು ಇದನ್ನು ಮಾರಕ್ಕೆ ಹೋಗ್ಬೇಡ, ಮಾರೋದು ಅಪರಾಧ ಅಂತಂದು ಏನು ಪುನೀತ್ ಕೆರಳಿ ಆಗಿರಲಿ ಇಂಥವ್ರು ಏನು ಗೋರಕ್ಷಕರಿನದರಲ್ಲ, ಇವರೆಲ್ಲರೂ ರೈತನಿಗೆ ಬುದ್ಧಿ ಹೇಳಬೇಕು. ನಿಜವಾಗಿ ಕಡೆಯವನ ಕಟಗಲ್ಲ, ತಿನ್ನೋವನ ಕಟಗಲ್ಲ, ನಿಜವಾಗಿ ಮಾರವನ ಕಟಗ ಅಂತಂದು ಅಂದ ಬಳಿಕ ಎಲ್ಲಿ ಸಂತಿಗಳಾಗ್ತದವೋ, ಎಲ್ಲಿ ವಯಸ್ಸಾದಂಥ ಗೋಗಳನ್ನು ಮಾರಾಟ ಮಾಡ್ತಾರೆ, ಮಾರಾಟ ಮಾಡೋವನಿಗೆ ಬುದ್ಧಿ ಹೇಳಬೇಕು. ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು. ಎಲ್ಲಿ ಕಡಿತಾರೆ ಅವ್ರ ಮೇಲೆ ಕೇಸ್ ಹಾಕಿ FIR ಅವಾಗ. ಯಾಕಂದರೆ ರೈತರು ಮಾರಾಟ ಮಾಡಲಿಲ್ಲ ಅಂದ್ರೆ ಅವ್ರು ತೊಗೊಳಂಗಿಲ್ಲ, ತಿನ್ನಂಗಿಲ್ಲ. ಈಗ 500 ನೋಟು 1000 ನೋಟು ನಡಿತೇವ? ಇಲ್ಲ, ಬ್ಯಾನ್ ಆಗಿಂದ ವೇಸ್ಟ್ ಆದವು. ಹಂಗೆ ಇದನ್ನೂ ಒಂದು ವೇಸ್ಟ್ ಮಾಡಿಬಿಟ್ರಿಲ್ಲ. ಗೋ ಹತ್ಯೆ ನಿಷೇಧ ಮಾಡಿಸ್ಬಿಟ್ರಿ. ಇದು ಕೇಂದ್ರದವ್ರು ಮಾಡಬೇಕು. ಕೇಂದ್ರ ಆದಾಯ ಪಡಿತೈತಿ. ಅದು ಬಿಟ್ಟು ನೀವು ಅದರಿಂದ ಲಾಭ ದುಡ್ಕೊಂಡು ಆಮೇಲೆ ಅದನ್ನು ಮಾರಾಟ ಮಾಡಿ ಅದರಿಂದ ಲಾಭ ಪಡ್ಕೊಂಡಂಥ ರೈತರನ್ನ ನೀವು ಅರೆಸ್ಟ್ ಮಾಡೋಕ್ಕೆ ಅವ್ರಿಗೆ ಮೇಲೆ ಕೇಸ್ ಹಾಕಲ್ಲ. ಹೋಗುವಾಗ ಇಸ್ಲಾಂದವ್ರು ಅದನ್ನು ಮಾರಾಟ ಮಾಡಿ ಅದರಿಂದ ದುಡಿಮೆ ಮಾಡ್ಕೊಬೇಕು, ತಿನ್ನಿಸ್ಬೇಕಂತ ಅವ್ರು ತೊಗೊಂಡಂಥವ್ರಿಗೆ ನೀವು ಗಲಾಟೆ ಮಾಡ್ತಿರಲ್ಲ. ನಿಮ್ಗೆ ಹೋರಾಟಗಾರ ಅನ್ನಂಗಿಲ್ಲ, ಕಳ್ಳರು ಅಂತ ಕರೀತಾರೆ. ಹೌದು. ಹಂಗಾಗಿದ್ದರೆ ಪೊಲೀಸ್ನವರೇ ಬೇಕಾದಷ್ಟು ಕಳ್ಳರನ್ನ ಹಿಡಿತಾರೆ, ಕೊಲೆಗಾರ ಹಿಡಿತಾರೆ, ಅತ್ಯಾಚಾರ ಹಿಡಿತಾರೆ. ಇಂಥ ಗೋ ಹತ್ಯೆ ಗೋಗಳನ್ನ ಮಾರಾಟ ಮಾಡೋರನ್ನ ಯಾಕೆ ಹಿಡಿಯಂಗಿಲ್ಲ ಅಂದರೆ ಅವರು ಆ ರೀತಿ ಅದರ ಬಗ್ಗೆ ಯಾವುದು ಕಾನೂನಿನ ಒಳಗಡೆ ತೊಗೊಂಡಿಲ್ಲ. ಇಷ್ಟೇ ಇರೋದು. ಅದಕ್ಕೋಸ್ಕರ ಪೊಲೀಸ್ನವರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವರೆಲ್ಲ ತಲೆ ಕೆಡಿಸ್ಕೊತಾರೆ. ಗೋ ಹತ್ಯೆ ನಿಷೇಧ ಯಾವ ರೀತಿ ಆಗಬೇಕಂದ್ರೆ ಅದನ್ನು ಮಾರಾಟ ಮಾಡಬಾರ್ದು. ತಂದೆ ತಾಯಿಗೆ ಹೆಂಗೆ ಒಂದು ನಾವು ಜಾಗ ಕೊಟ್ಟಿವಿ,
ಹಂಗೆ ಒಂದು ನಿಯತಿ ನಾಯಿಗೂ ಮತ್ತು ತಾಯಿಗೂ ಒಂದು ಗದ್ದಿಗೆ ಮಾಡಿರಲ್ಲ, ದೇವಸ್ಥಾನ ಕಟ್ಟಿರಲ್ಲ. ಜೀವ ಇದ್ದಿದ್ದಕ್ಕೆಲ್ಲ ನಾವು ನಡ ತಿನ್ನಕ್ಕೆ ಬಿಡ್ತೀರಿ, ಜೀವ ಇಲ್ಲದಕ್ಕೆಲ್ಲ ಗೌರವ ಕೊಡ್ತೀರಿ. ಇದು ಯಾವುದು? ಅದಕ್ಕೋಸ್ಕರ ಧರ್ಮ ಕುಗ್ಗಿತು, ಕರ್ಮ ಹೆಚ್ಚಿತು, ಕಲಿಯುಗದಲ್ಲಿ ದೇವ ಧರ್ಮವಂತರ ಮರ್ಮವನರಿಯದ ಮಾನವನಾರಿಲ್ಲ. ದುಡ್ಡು ದುಡ್ಡು ಅಂತ ಬಡ್ಡಿಗೋಸ್ಕರ ದುಡ್ಡು ಗಳಿಸಿ ಸತ್ತಾಗ ಗಳಿಸಿ ಇಟ್ಟ ಎಲ್ಲ ದುಡ್ಡು ಅಲ್ಲೇ ಬಿಟ್ಟು ಹೋಗ್ತೀರಿ. ವಯಸ್ಸಿದ್ದಾಗನ ತಂದೆ ತಾಯಿ ನೋಡ್ಲಾರ್ದಂಥವ್ರು ಇವತ್ತು ಆ ತಂದೆ ತಾಯಿ ಮರೆತು ಬಿಟ್ಟಿದ್ದೀರಿ. ಗುರು ಲಿಂಗ ಜಂಗ ಮಠ ಗುಡಿ ಗುಂಡಾರನ್ನ ನಂಬಿ ಬದುಕಬೇಕಾದವ್ರನ್ನ ಅವನ್ನೆಲ್ಲ ಮರೆತು ಬಿಟ್ಟಿರಿ. ಹಿಂಗಾಗಿ ಇವತ್ತು ದೇಶ ಕೆಟ್ಟ ಕೆರಡ್ದೈತಿ. ಅದಕ್ಕೋಸ್ಕರ ಈ ಸಿಗ್ಗಾವು ಬಂದು ಆಗಬಾರ್ದು. ಪ್ರತಿಯೊಂದು ರಾಜ್ಯದಲ್ಲಿ ಯಾವ ಧರ್ಮಕ್ಕೂ ಯಾವ ಜಾತಿಗೂ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ ಪೊಲೀಸ್ ಐತಿ, ಕೋರ್ಟ್ ಐತಿ. ನಿಮ್ಮ ಹೋರಾಟ ಮಾಡಿರಿ, ಅಪರಾಧಿ ಕೈಯಲ್ಲೇ ಕಂಡು ಹಿಡ್ದಿರಿ, ಅಪರಾಧಿಗೆ ಶಿಕ್ಷೆ ಕೊಡ್ಸೋಂಥ ವ್ಯವಸ್ಥೆ ಮಾಡಿರಿ ಹೊರತು ಈ ಸಿಗ್ಗಾವು ಬಂದು ಅವನು ಸಾಬ್ರು ಹಂಗೆ ಇವ್ರು ಹಿಂಗೆ ಅಂತಂದು ಈ ರೀತಿ ಮಾತಾಡೋಂಥ ವ್ಯವಸ್ಥೆ ಆಗಬಾರ್ದು. ಹಕ್ಕಿಗೆ ಧಕ್ಕೆ ಕೂಡ ಆಗಬಾರ್ದು. ಅಪರಾಧಕ್ಕೆ ಶಿಕ್ಷೆ ಕೊಡಲಿ, ಹಕ್ಕಿಗೆ ಧಕ್ಕೆ ಆಗಬಾರ್ದು. ಇಡೀ ಧರ್ಮಕ್ಕೆ ಹಕ್ಕಿ ಧಕ್ಕೆ ಕೊಡೋಕೆ ನಾವು ಯಾರು? ಇದನ್ನು ಕೇಳೋದಿಷ್ಟೇ ಮುತಾಲಿಕ್ರವ್ರಿಗೆ. ಅವೆಲ್ಲ ಬಿಡ್ರಿ, ಒಳ್ಳೆಯದನ್ನು ಮಾಡಿರಿ. ಅಪರಾಧಿನ ಹುಡುಕಿ ಅರೆಸ್ಟ್ ಮಾಡಿ ಒಂದು ಒಳಗೆ ಹಾಕ್ಸ್ರಿ. ಕೇಂದ್ರದಲ್ಲಿ ಕೇಳಬೇಕಾದವರು ಬಾಂಗ್ಲಾದವ್ರು ಇಲ್ಲಿವರೆಗೂ 8,000 ಕಿಲೋಮೀಟ್ರ್ ಹೆಂಗೆ ಬರ್ತಾರೆ? ಅದನ್ನು ಯಾರನ್ನ ಕೇಳ್ಬೇಕು? ಅಲ್ಲಿ ಕೇಳ್ತಾ ಇಲ್ಲ ಇವರು, ಇಲ್ಲಿಯವ್ರಿಗೆ ಕೇಳ್ತಾರೆ. ಇಲ್ಲೊಂದು ದೊಡ್ಡದೊಂದು ಹಗರಣ ನಡೀತಂದ್ರೆ ಅಲ್ಲಿಂದ ಕೇಂದ್ರದಿಂದ CBIಗಳ್ನ ಕರೆಸ್ತಾರೆ. CBIಗಳ್ನ ಕರೆಸ್ತಾರೆ. ಅಂಥ ಬಾಂಗ್ಲಾದವರು ಇಲ್ಲಿವರೆಗೂ ಬಂದು ನೆಲೆಸಿದಾರಂದ್ರೆ ಮತ್ತು ಬಿಟ್ಟವ್ರು ಯಾರು? ಅಲ್ಲಿ ಗಡಿ ಕಾಯೋರು ಯಾರು? ಕೇಂದ್ರದವ್ರ ತಾನೆ, ಅವರೇ ಉತ್ತರ ಕೊಡಬೇಕು, ಅವ್ರನ್ನ ಕೇಳಬೇಕು. ಬೋಳೆ ಮಕ್ಕಳ ನೀವು ಹೋಗಿ ಇಲ್ಲೆಲ್ಲ ಧರ್ಮಕ್ಕೆ ಬೆಂಕಿ ಹಚ್ಚಿಟ್ಟು ದೇಶನ ರಾಜ್ಯನ ಕುಲಿಗಾಡ್ಸೋಂಥ ವ್ಯವಸ್ಥೆ ಆಗಬಾರ್ದು. ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರ್ಬೇಕನ್ನೋ ಛಲ ತೊಟ್ಟು ಬಂದಂಥ ಮನುಷ್ಯ ನಾನು. ಇದು ರಾಮನ ಕಣ್ಣು, ಇದು ರಹೀಮನ ಕಣ್ಣು, ಎರಡೂ ಸಮನಾಗಿ ಕಾಣಬೇಕು. ನಾವೇ ಕರ್ಕೊಂಡು ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಾಗ ನಾವೇ ಅವ್ರನ್ನ ಜೀವನ ಹಾಳು ಮಾಡಬಾರ್ದು. ಅದು ನಮ್ಮ ಧರ್ಮ ಅಲ್ಲ, ಮಾನವ ಧರ್ಮ ನಂದು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ಸ್ವಚ್ಛ ಶಾಂತಿ ಸಿಗಲಿ. ಇದನ್ನು ಮುಂದುವರಿಸ್ಕೊಂಡು ಹೋಗ್ರಿ, ಎಲ್ಲ ಒಳ್ಳೆಯದಾಗುತ್ತೆ. ಉತ್ತರಿ ಬುದ್ಧಿ ಹೇಳಕ್ಕೆ ಹೋದ್ರೆ ನಾ ದೊಡ್ಡ ಸುಳೆ ಮಗ.